ಸಂಕ್ರಾಂತಿ ಬಂತು ರಥ ರಥ, ಮನಸ್ಸಲ್ಲಿ ಮನಸ್ಸು ಬಿತ್ತು ಬಿತ್ತು, ಎಳ್ಳು ಬೆಲ್ಲ ಬೀರಾಯಿತು, ಕೊಟ್ಟು ತಗೋ ಮಾತಾಯಿತು, ಮುತ್ತಾಯಿತೋ ಮುತ್ತಾಯಿತೋ, ಮೈಯಲ್ಲಿ ಏರುತ್ತಿದೆ ಮನ್ಮಥ ಬುಗುಳಿ ಜುಮ್ 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 ಜುಮ್. ನಮಸ್ಕಾರ ಸ್ನೇಹಿತರೆ, ಎಲ್ರಿಗೂ ವಾಯ್ಸ್ ಆಫ್ ಯೂನಿವರ್ಸ್ ಚಾನೆಲ್ಗೆ ಸ್ವಾಗತ ಸುಸ್ವಾಗತ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ಈ ವಿಡಿಯೋನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಮೊದಲನೇದಾಗಿ ಎಲ್ರಿಗೂ ಮಕರ ಸಂಕ್ರಾಂತಿಯ ಹಾರ್ದಿಕ ಶುಭಾಶಯಗಳು. ಸೂರ್ಯದೇವರು ಎಲ್ಲರಿಗೂ ಆರೋಗ್ಯ ಆಯಸ್ಸು ಕೊಟ್ಟು ಕಾಪಾಡಲಿ ಎಂದು ನಾನು ಸೂರ್ಯ ನಾರಾಯಣನ ಹತ್ತಿರ ಪ್ರಾರ್ಥನೆ ಮಾಡುತ್ತೇನೆ. ಈ ವಿಡಿಯೋದಲ್ಲಿ ಇಂದು ನಾವು ಮಕರ ಸಂಕ್ರಾಂತಿಯ ಪೌರಾಣಿಕ ಮಹತ್ವ, ಧಾರ್ಮಿಕ ಮಹತ್ವ ಮತ್ತು ಈ ಮಕರ ಸಂಕ್ರಾಂತಿಯ ಒಂದು ಶುಭ ಮುಹೂರ್ತ, ಯಾವೆಲ್ಲ ಮಂತ್ರಗಳು ಪಠಿಸಬೇಕು ಮತ್ತೆ ಪೂಜೆ ಹೇಗೆ ಮಾಡಬೇಕು ಎಲ್ಲವನ್ನು ಈ ವಿಡಿಯೋದಲ್ಲಿ ತಿಳಿಸಿಕೊಡ್ತೇನೆ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಹಾಗೆ ವಿಡಿಯೋ ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಮಕರ ಸಂಕ್ರಾಂತಿ ಸನಾತನ ಸಂಸ್ಕೃತಿಯ ಪವಿತ್ರ ಮತ್ತು ಮಂಗಳಕರ ಹಬ್ಬವಾಗಿದೆ. ಪ್ರಕೃತಿ, ಸೂರ್ಯ ಆರಾಧನೆ ಮತ್ತು ಮಾನವ ಜೀವನದ ನಡುವಿನ ಸಮತೋಲನವನ್ನು ಸಂಕೇತಿಸುತ್ತದೆ. ಈ ಹಬ್ಬವನ್ನು ಭಾರತದ ವಿವಿಧ ಪ್ರದೇಶಗಳಲ್ಲಿ ವಿಭಿನ್ನ ಹೆಸರುಗಳಲ್ಲಿ ಆಚರಿಸಲಾಗುತ್ತದೆ. ಉತ್ತರ ಭಾರತದಲ್ಲಿ ಇದನ್ನು ಮಕರ ಸಂಕ್ರಾಂತಿ ಎಂದು, ಗುಜರಾತ್ ಮತ್ತು ಮಹಾರಾಷ್ಟ್ರದಲ್ಲಿ ಉತ್ತರಾಯಣ ಎಂದು, ತಮಿಳುನಾಡಿನಲ್ಲಿ ಪೊಂಗಲ್ ಎಂದು ಮತ್ತು ಅಸ್ಸಾಂನಲ್ಲಿ ಮಾಘ ಬಿಹು ಎಂದು ಕರೆಯಲಾಗುತ್ತದೆ. ನಮ್ಮ ಕರ್ನಾಟಕದಲ್ಲಿ, ನಮ್ಮ ಉತ್ತರ ಕರ್ನಾಟಕದಲ್ಲಿ ನಾವು ಕೂಡ ಮಕರ ಸಂಕ್ರಾಂತಿ ಅಂತಾನೆ ಕರಿತೀವಿ. ಹೆಸರುಗಳು ಭಿನ್ನವಾಗಿದ್ದರೂ ಈ ಹಬ್ಬದ ಮೂಲ ವಿಷಯ ಒಂದೇ ಆಗಿರುತ್ತದೆ. ಸೂರ್ಯ ದೇವರನ್ನು ಆರಾಧಿಸುವುದು ಮತ್ತು ದಾನ ಕಾರ್ಯಗಳನ್ನು ಮಾಡುವುದು. ಮಕರ ಸಂಕ್ರಾಂತಿ ಹಬ್ಬವು ಸೂರ್ಯ ದೇವರು ಮಕರ ರಾಶಿಗೆ ಪ್ರವೇಶಿಸುವುದಾಗಿದೆ. ಇದು ಸೂರ್ಯ ಉತ್ತರದ ಕಡೆಗೆ ಚಲಿಸುವ ಕ್ಷಣವನ್ನು ಸೂಚಿಸುತ್ತದೆ. ಇದು ಕರ್ಮದ ನಂತರ ಶುಭಾವಧಿಯ ಆರಂಭವನ್ನು ಸೂಚಿಸುತ್ತದೆ. ಧಾರ್ಮಿಕ ದೃಷ್ಟಿಕೋನದಿಂದ ಈ ಸಮಯವನ್ನು ಸ್ವಯಂ ಶುದ್ಧೀಕರಣ ಮತ್ತು ಸದ್ಗುಣಗಳ ಸಂಗ್ರಹಕ್ಕೆ ಹೆಚ್ಚು ಶುಭವೆಂದು ಪರಿಗಣಿಸಲಾಗುತ್ತದೆ. ಇವಾಗ ಬನ್ನಿ ನಾವು ಮಕರ ಸಂಕ್ರಾಂತಿಯ ಪೌರಾಣಿಕ ಮಹತ್ವವನ್ನು ತಿಳಿದುಕೊಳ್ಳೋಣ. ಹಲವು ಪೌರಾಣಿಕ ಕಥೆಗಳಲ್ಲಿ ಮಕರ ಸಂಕ್ರಾಂತಿಯನ್ನು ಉಲ್ಲೇಖಿಸಲಾಗಿದೆ. ಮಹಾಭಾರತದ ಪ್ರಕಾರ ಭೀಷ್ಮ ಪಿತಾಮಹರು ಉತ್ತರಾಯಣದ ಅವಧಿಗಾಗಿ ಕಾಯುತ್ತಿರುವಾಗ ತಮ್ಮ ಪ್ರಾಣವನ್ನು ತ್ಯಜಿಸಿದರು. ಉತ್ತರಾಯಣದಲ್ಲಿ ಪ್ರಾಣವನ್ನು ತ್ಯಜಿಸುವುದು ಮೋಕ್ಷಕ್ಕೆ ಕಾರಣವಾಗುತ್ತದೆ ಎಂದು ನಂಬಲಾಗಿದೆ. ಈ ಕಾರಣಕ್ಕಾಗಿ ಈ ಅವಧಿಯನ್ನು ಅತ್ಯಂತ ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಅದೇ ತರ ಇವಾಗ ಮಕರ ಸಂಕ್ರಾಂತಿಯ ಧಾರ್ಮಿಕ ಮಹತ್ವವನ್ನು ನೋಡೋಣ. ಮಕರ ಸಂಕ್ರಾಂತಿಯು ಆಳವಾದ ಧಾರ್ಮಿಕ ಮಹತ್ವವನ್ನು ಹೊಂದಿದೆ. ಈ ಹಬ್ಬವು ಸೂರ್ಯ ದೇವರು ದಕ್ಷಿಣಾಯನದಿಂದ ಉತ್ತರಾಯಣಕ್ಕೆ ಸ್ಥಳಾಂತರಗೊಳ್ಳುವ ಉತ್ತರಾಯಣದ ಆರಂಭವನ್ನು ಸೂಚಿಸುತ್ತದೆ. ಉತ್ತರಾಯಣವನ್ನು ಆಧ್ಯಾತ್ಮಿಕ ಪ್ರಗತಿಯ ಅವಧಿ ಎಂದು ಪರಿಗಣಿಸಲಾಗುತ್ತದೆ. ಈ ಸಮಯದಲ್ಲಿ ಮಾಡುವ ಜಪ, ತಪ, ದಾನ ಮತ್ತು ಪೂಜೆಯು ತ್ವರಿತ ಫಲಿತಾಂಶಗಳನ್ನು ನೀಡುತ್ತದೆ. ಮಕರ ಸಂಕ್ರಾಂತಿಯು ಕೃಷಿ ಭಾರತದಲ್ಲಿ ವಿಶೇಷ ಸಾಮಾಜಿಕ ಮತ್ತು ಸಾಂಸ್ಕೃತಿಕ ಮಹತ್ವವನ್ನು ಹೊಂದಿದೆ. ಈ ಹಬ್ಬವು ಹೊಸ ಸುಗ್ಗಿಯ ಆಗಮನವನ್ನು ಸಂಕೇತಿಸುತ್ತದೆ. ರೈತರು ಈ ದಿನದಂದು ಪ್ರಕೃತಿ ಮತ್ತು ಸೂರ್ಯದೇವರಿಗೆ ಕೃತಜ್ಞತೆಯನ್ನು ವ್ಯಕ್ತಪಡಿಸುತ್ತಾರೆ. ಸೂರ್ಯದೇವರನ್ನು ಜೀವನ, ಶಕ್ತಿ, ಸತ್ಯ ಮತ್ತು ತಪಸ್ಸಿನ ಸಂಕೇತವೆಂದು ಪರಿಗಣಿಸಲಾಗುತ್ತದೆ. ಆದ್ದರಿಂದ ಈ ದಿನದಂದು ಅನ್ನವನ್ನು ವಿಶೇಷವಾಗಿ ಪೂಜಿಸಲಾಗುತ್ತದೆ. ಅಂದರೆ ಭತ್ತ ಕಾಳುಗಳು, ನಾವು ಹೊಲದಲ್ಲಿ ಏನು ಬೆಳೆದಿರ್ತೀವಲ್ಲ ಅದನ್ನು ಪೂಜಿಸಲಾಗುತ್ತದೆ.
ಇವಾಗ ನೋಡೋಣ ಮಕರ ಸಂಕ್ರಾಂತಿ 2026ರ ದಿನಾಂಕ ಮತ್ತು ಶುಭ ಮುಹೂರ್ತ. 2026ರಲ್ಲಿ ಮಕರ ಸಂಕ್ರಾಂತಿಯನ್ನು ಜನವರಿ 16ರಂದು ಆಚರಿಸಲಾಗುತ್ತದೆ. ಈ ದಿನದ ಶುಭ ಮುಹೂರ್ತ ಮಧ್ಯಾಹ್ನ 3:13 ಪ್ರಾರಂಭವಾಗುತ್ತದೆ ಮತ್ತು ಈ ಶುಭ ಮುಹೂರ್ತವು ಸಂಜೆ 4:58 ಅಂದರೆ 4:58 ಇರುತ್ತದೆ. ಶಾಸ್ತ್ರಗಳ ಪ್ರಕಾರ ಈ ಅವಧಿಯಲ್ಲಿ ಸ್ನಾನ, ದಾನ ಮತ್ತು ಪೂಜೆ ಮಾಡುವುದರಿಂದ ಹಲವಾರು ಪುಣ್ಯ ಫಲಗಳು ದೊರೆಯುತ್ತವೆ. ಈ ಶುಭ ಸಮಯದಲ್ಲಿ ದಾನ ಮಾಡುವುದರಿಂದ ಶಾಶ್ವತ ಪುಣ್ಯ ಸಿಗುತ್ತದೆ ಮತ್ತು ಭಕ್ತನಿಗೆ ಸಂತೋಷ ಮತ್ತು ಸಮೃದ್ಧಿ ಬರುತ್ತದೆ ಎಂದು ನಂಬಲಾಗಿದೆ. ಮಕರ ಸಂಕ್ರಾಂತಿಯ ಪೂಜಾ ವಿಧಾನ. ಮಕರ ಸಂಕ್ರಾಂತಿಯ ದಿನದಂದು ಬೆಳಗ್ಗೆ ಬೇಗ ಎದ್ದು ಗಂಗಾ, ಯಮುನಾ, ಸರಸ್ವತಿ ಅಥವಾ ಯಾವುದೇ ಇತರ ಪವಿತ್ರ ಜಲಮೂಲದಲ್ಲಿ ಸ್ನಾನ ಮಾಡುವುದರಿಂದ ವ್ಯಕ್ತಿಯ ಎಲ್ಲ ಪಾಪಗಳು ಪರಿಹಾರವಾಗುತ್ತವೆ ಎಂದು ಶಾಸ್ತ್ರಗಳು ಹೇಳುತ್ತವೆ. ಹಾಗೆ ನಮಗೆ ಇವಾಗ ಯಾವುದೇ ಒಂದು ಪವಿತ್ರ ಸ್ಥಳಕ್ಕೆ ಹೋಗಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ನಾವು ಸ್ನಾನ ಮಾಡಬೇಕಾದ ಬಕೆಟ್ ಏನಿರುತ್ತಲ್ಲ ಅದು ಇಟ್ಬಿಟ್ಟು ಒಂದು ತಂಗಿ ಅಥವಾ ಗ್ಲಾಸಲ್ಲಿ ಒಂದು ಸ್ವಲ್ಪ ನೀರು ತಗೊಂಡು ಅದರಲ್ಲಿ ನಾವು ಈ ಮಂತ್ರನ ಹೇಳಿದ್ರೆ ಸ್ವಯಂ ಗಂಗಾ, ಜಮುನಾ, ಸರಸ್ವತಿ ಎಲ್ಲರೂ ಆ ಒಂದು ನೀರಲ್ಲಿ ಬರ್ತಾರೆ. ಆ ಮಂತ್ರ ಯಾವುದು ಅಂತ ಹೇಳ್ತೀನಿ, ನೋಟ್ ಮಾಡ್ಕೊಳ್ಳಿ. ಗಂಗೆ ಚ ಯಮುನೆ ಚೈ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂ ಕುರು. ಈ ಮಂತ್ರವನ್ನು ನಾವು 11 ಬಾರಿ ಆ ಗ್ಲಾಸಿನಲ್ಲಿ ನೀರು ತುಂಬಿರ್ತೀವಲ್ಲ ಅದಕ್ಕೆ ಹೇಳಬೇಕು. ಅದನ್ನ ಬಕೆಟಲ್ಲಿ ತಗೊಂಡು ಹೋಗಿ ಹಾಕೊಂಡು ನಾವು ಸ್ನಾನ ಮಾಡಿದ್ರೆ ಗಂಗೆ, ಯಮುನೆ, ಸರಸ್ವತಿ ಪವಿತ್ರ ತೀರ್ಥಗಳ ಸ್ನಾನ ಮಾಡಿದ್ದಕ್ಕಿಂತ ಹೆಚ್ಚು ಪುಣ್ಯ ಫಲ ಬರುತ್ತದೆ. ಯಾಕೆಂದ್ರೆ ಸ್ನಾನ ಮಾಡ್ಬೇಕಂದ್ರೆ ಪವಿತ್ರ ಸ್ಥಳಕ್ಕೆ ಹೋದಾಗ ನಾವು ಒಂದರಲ್ಲೇ ಸ್ನಾನ ಮಾಡ್ತೀವಿ. ಅದೇ ಈ ಮಂತ್ರ ಹೇಳಿ ಸ್ನಾನ ಮಾಡಿದ್ರೆ ಗಂಗೆ, ಯಮುನೆ, ಗೋದಾವರಿ, ಸರಸ್ವತಿ, ನರ್ಮದೆ, ಸಿಂಧು, ಕಾವೇರಿ ಎಲ್ಲರೂ ಆ ಒಂದು ನೀರಿನಲ್ಲಿ ಆಗಮನ ಮಾಡ್ತಾರೆ. ಸೊ ಮಂತ್ರನ ಇನ್ನೊಂದ್ಸಾರಿ ಹೇಳ್ತೀನಿ ನೋಡಿ. ಗಂಗೆ ಚ ಯಮುನೆ ಚೈವ್ ಗೋದಾವರಿ ಸರಸ್ವತಿ ನರ್ಮದೆ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಂ ಕುರು. ಇದನ್ನ ನಾನು ಸ್ಕ್ರೀನ್ ಮೇಲೆ ಕೂಡ ಹಾಕ್ತಾ ಇದ್ದೀನಿ, ನೋಟ್ ಮಾಡ್ಕೊಳ್ಳಿ. ಸ್ನಾನ ಮುಗಿದ ನಂತರ ಶುದ್ಧ ಬಟ್ಟೆಗಳನ್ನು ಧರಿಸಿ ಪೂಜೆಗೆ ತಾಮ್ರದ ಲೋಟವನ್ನು ತೆಗೆದುಕೊಳ್ಳಿ. ಆ ಲೋಟದಲ್ಲಿ ನಾವು ಶುದ್ಧ ನೀರನ್ನು ತುಂಬಬೇಕು. ಅದಕ್ಕೆ ಹೂಗಳು ಹಾಕಬೇಕು. ಸ್ವಲ್ಪ ಎಳ್ಳು, ಕರಿ ಎಳ್ಳಿದ್ರೆ ಕರಿ ಎಳ್ಳು ಹಾಕಿ ಮತ್ತೆ ಬೆಲ್ಲ, ರೋಲಿ ನೀರಿನಲ್ಲಿ ಬೆರೆಸಿ ಅದಕ್ಕೆ ಸ್ವಲ್ಪ ಕುಂಕುಮ, ಅರಿಶಿಣ ಹಾಕಿ ಪೂರ್ವ ದಿಕ್ಕಿಗೆ ಮುಖ ಮಾಡಿ ಸೂರ್ಯದೇವರಿಗೆ ಆರ್ಘ್ಯ ಅರ್ಪಿಸಿ. ಆರ್ಘ್ಯ ಅರ್ಪಿಸುವಾಗ ಸೂರ್ಯದೇವರ ಬೀಜ ಮಂತ್ರ ಓಂ ಗಣಿ ಸೂರ್ಯಾಯ ನಮಃ ಇದನ್ನು 11 ಬಾರಿ 21 ಬಾರಿ ನಾವು ಹೇಳಬಹುದು. ಇಲ್ಲ ಅಂದರೆ ಸರಳವಾದ ಮಂತ್ರ ಓಂ ಸೂರ್ಯಾಯ ನಮಃ ಎಂಬ ಮಂತ್ರವನ್ನು ಕೂಡ ಭಕ್ತಿಯಿಂದ ಪಠಿಸಬೇಕು. ನಂತರ ಸೂರ್ಯದೇವರಿಗೆ ಎಳ್ಳು, ಲಡ್ಡು, ಕಿಚಡಿ ಮತ್ತು ನಾವು ಏನು ನೈವೇದ್ಯ ಮಾಡ್ತೇವಲ್ಲ ಅದನ್ನೆಲ್ಲ ಅರ್ಪಿಸಬೇಕು. ಸೂರ್ಯ ಚಾಲಿಸ ಅಥವಾ ಆದಿತ್ಯ ಹೃದಯ ಸ್ತೋತ್ರವನ್ನು ಪಠಿಸಬೇಕು. ಕೊನೆಯದಾಗಿ ಸೂರ್ಯನಿಗೆ ನಮಸ್ಕರಿಸಿ ನಮ್ಮ ಕುಟುಂಬದ ಸಂತೋಷ, ಸಮೃದ್ಧಿ, ಉತ್ತಮ ಆರೋಗ್ಯ ಮತ್ತು ಸಂತೋಷದ ಜೀವನಕ್ಕಾಗಿ ಸೂರ್ಯ ದೇವರ ಹತ್ತಿರ ಪ್ರಾರ್ಥಿಸಬೇಕು. ನಿಮಗೆ ಈ ಮಂತ್ರಗಳು ನನ್ನ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತವೆ. ಓಂ ಸೂರ್ಯಾಯ ನಮಃ. ಇನ್ನು ಆದಿತ್ಯ ಹೃದಯ ಸ್ತೋತ್ರ ಅದನ್ನು ಹಾಕ್ತೀನಿ. ಸೂರ್ಯ ಗಾಯತ್ರಿ ಮಂತ್ರ ಎಲ್ಲ ಥರದ ವಿವಿಧ ರೀತಿಯ ಮಂತ್ರಗಳು ನನ್ನ ಚಾನಲಲ್ಲಿದ್ದಾವೆ, ಹೋಗಿ ಚೆಕ್ ಮಾಡ್ಕೊಳ್ಳಿ. ನಿಮ್ಗೆ ಯಾವ್ದು ಬೇಕು ಅದನ್ನು ಕೇಳಿ. ಮಕರ ಸಂಕ್ರಾಂತಿಯಂದು ದಾನದ ವಿಶೇಷ ಮಹತ್ವವಿದೆ. ಮಕರ ಸಂಕ್ರಾಂತಿಯ ಹಬ್ಬವನ್ನು ದಾನವಿಲ್ಲದೆ ಅಪೂರ್ಣವೆಂದು ಪರಿಗಣಿಸಲಾಗುತ್ತದೆ. ಈ ದಿನದಂದು ದಾನವು ಶಾಶ್ವತ ಪ್ರತಿಫಲವನ್ನು ನೀಡುತ್ತದೆ ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ.
ಅದರ ಪುಣ್ಯವು ಎಂದಿಗೂ ಕೊನೆಗೊಳ್ಳುವುದಿಲ್ಲ. ಈ ದಿನದಂದು ಬಡವರು, ಅಸಹಾಯಕರು ಮತ್ತು ನಿರ್ಗತಿಕರಿಗೆ ಸೇವೆ ಸಲ್ಲಿಸುವುದು ಭಗವಾನ್ ಸೂರ್ಯನನ್ನು ಸಂತೋಷಪಡಿಸುತ್ತದೆ. ಆಹಾರ ಮತ್ತು ಇತರ ದಾನಗಳನ್ನು ಮಾಡಬೇಕು. ಈ ದಿನದಂದು ಆಹಾರ ದಾನವು ವಿಶೇಷ ಮಹತ್ವವನ್ನು ಹೊಂದಿದೆ. ಕಿಚಡಿ ದಾನವು ಅತ್ಯಂತ ಶುಭವೆಂದು ಪರಿಗಣಿಸಲಾಗಿದೆ. ಹೆಚ್ಚುವರಿಯಾಗಿ ಎಳ್ಳು ಮತ್ತು ಬೆಲ್ಲವನ್ನು ದಾನ ಮಾಡುವುದರಿಂದ ಸಂಪತ್ತು, ಖ್ಯಾತಿ ಮತ್ತು ಗೌರವ ಹೆಚ್ಚಾಗುತ್ತದೆ. ಈ ದಿನದಂದು ಹಸಿದ ವ್ಯಕ್ತಿಗೆ ಆಹಾರ ನೀಡುವುದು ಅನ್ನಪೂರ್ಣ ದೇವಿಯ ಆಶೀರ್ವಾದವನ್ನು ಪಡೆಯಲು ಅತ್ಯುತ್ತಮ ಮಾರ್ಗವೆಂದು ಪರಿಗಣಿಸಲಾಗಿದೆ. ಬಟ್ಟೆ ದಾನ: ಮಕರ ಸಂಕ್ರಾಂತಿಯ ಸಂದರ್ಭದಲ್ಲಿ ಬಟ್ಟೆ ದಾನ ಮಾಡುವುದು ವಿಶೇಷ ಮಹತ್ವವನ್ನು ಹೊಂದಿದೆ. ಬಡವರು, ವೃದ್ಧರು ಮತ್ತು ನಿರ್ಗತಿಕರಿಗೆ ಹೊಸ ಬಟ್ಟೆಗಳು, ಚಳಿಗಾಲದ ಕಂಬಳಿಗಳು ಅಥವಾ ಸ್ವೆಟರ್ಗಳನ್ನು ದಾನ ಮಾಡುವುದು ಪುಣ್ಯವೆಂದು ಪರಿಗಣಿಸಲಾಗುತ್ತದೆ. ಹೀಗೆ ಮಾಡುವುದರಿಂದ ಜೀವನದಲ್ಲಿ ಅಡೆತಡೆಗಳು ದೂರವಾಗುತ್ತವೆ ಮತ್ತು ಸಂತೋಷ, ಶಾಂತಿಗೆ ದಾರಿ ಮಾಡಿಕೊಡುತ್ತವೆ. ನೋಡಿದ್ರಲ್ಲ, ನಾವು ಈ ಸಂಕ್ರಾಂತಿಗೆ ಏನೆಲ್ಲ ಮಾಡಬೇಕಂತ. ಆದರೆ ಇದರಲ್ಲಿ ಒಂದು ವಿಶೇಷ ಚೇಂಜ್ ಮಾಡ್ಕೊಳ್ಳಿ. ಅದೇನಂತಂದರೆ, ಈ ವರ್ಷ ನಾವು ಸಂಕ್ರಾಂತಿ ದಿವಸ ಅನ್ನನ ತಿನ್ನಕ್ಕೆ ಹೋಗಬಾರ್ದು. ಏಕೆ ಅಂತ ಮುಂದಿನ ವಿಡಿಯೋದಲ್ಲಿ ಹೇಳ್ತೀನಿ. ಅಲ್ಲಿವರೆಗೂ ಕಾಯ್ತಾ ಇರಿ. ವಿಡಿಯೋ ಆಗಿದ್ದಲ್ಲಿ ಲೈಕ್ ಕೊಡೋದನ್ನ ಮರಿಬೇಡಿ. ಹೇಗಿದೆ ಅಂತ ಕಾಮೆಂಟ್ ಮಾಡಿ ಹೇಳಿ. ಯಾರಿಗೆ ಬೇಕು ಅಂಥವ್ರ ಹತ್ರ ಈ ವಿಡಿಯೋನ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಇಲ್ಲಿವರೆಗೂ ನನ್ನ ವಿಡಿಯೋ ನೋಡಿದ್ದಕ್ಕೆ ಎಲ್ರಿಗೂ ತುಂಬು ಹೃದಯದ ಧನ್ಯವಾದಗಳು. ಮತ್ತು ಸ್ನಾನ ಮಾಡುವಾಗ ನೀರಿನಲ್ಲಿ ಸ್ವಲ್ಪ ಕರಿ ಎಳ್ಳನ್ನು ಹಾಕೊಳ್ಳಿ. ಇದೊಂದು ಹೇಳೋದು ಮರ್ತಿದ್ದೆ. ಕರಿ ಎಳ್ಳಿರುತ್ತಲ್ಲ, ಅದನ್ನು ಹಾಕ್ಕೊಂಡು ಸ್ನಾನ ಮಾಡಿ. ಇದರಿಂದ ಶನಿ ದೋಷ ಏನಿರುತ್ತಲ್ಲ ಎಲ್ಲನೂ ನಿವಾರಣೆಯಾಗುತ್ತದೆ.